ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 66ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಅನುವಾದ: ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲದಿರುವ ಪುರುಷನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿಯೂ ಇರುವುದಿಲ್ಲ ಮತ್ತು ಆ ಅಯುಕ್ತ ಮನುಷ್ಯನ ಅಂತಃಕರಣದಲ್ಲಿ ಭಾವನೆಯೂ ಇರುವುದಿಲ್ಲ. ಹಾಗೆಯೇ ಭಾವನಾಹೀನನಾದ ಮನುಷ್ಯನಿಗೆ ಶಾಂತಿಯೂ ಸಿಗುವುದಿಲ್ಲ ಮತ್ತು ಶಾಂತಿರಹಿತನಾದ ಮನುಷ್ಯನಿಗೆ ಸುಖವು ಹೇಗೆ ಸಿಗಬಲ್ಲದು? ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದೋ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ದ? ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶ ಮಾಡಿಕೊಂಡು, ಅಂದರೆ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅನಾಸಕ್ತ ಭಾವದಿಂದ ಇಂದ್ರಿಯಗಳ ಜೊತೆ ವ್ಯವಹರಿಸುವಂತಹ ಸಾಧಕನಿಗೆ ಸುಖ, ಶಾಂತಿ ಮತ್ತು ಸ್ಥಿತಪ್ರಜ್ಞಾವಸ್ಥೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವ ಮಾತನ್ನು ಹೇಳಿ ಈಗ ಏನು ಮಾಡ್ತಾ ಇದ್ದಾನೆ? 2 ಶ್ಲೋಕಗಳ ಮೂಲಕ ಅವನು ಇದಕ್ಕೆ ವಿರುದ್ಧವಾಗಿ, ಅಂದರೆ ಯಾರು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಗೆಲ್ಲೋದಿಲ್ವೋ ಮತ್ತು ವಿಷಯಾಸಕ್ತಿಯಲ್ಲಿ ತುಂಬಿರ್ತಾನೋ ಅಂಥ ಮನುಷ್ಯನಲ್ಲಿ ಸುಖ ಮತ್ತು ಶಾಂತಿಯ ಅಭಾವವನ್ನು ತೋರಿಸಿ, ಅಂದರೆ ಸುಖ ಶಾಂತಿ ಇರೋದಿಲ್ಲ ಅನ್ನೋದನ್ನು ಹೇಳಿ, ವಿಷಯಗಳ ಸಂಗದಿಂದ, ಅಂದರೆ ನಾವು ನಮ್ಮ ಕಣ್ಣಿಗೆ ಏನು ಕೊಡ್ತೀವೋ ಅದಕ್ಕೆ ಬೇಕಾಗಿರೋದು, ಅಂದರೆ ಅದು ವಿಷಯಗಳು, ಆಯಿತಾ? ಆ ವಿಷಯಗಳ ಸಂಗದಿಂದ ಏನಾಗುತ್ತೆ? ಅವನ ಬುದ್ಧಿ ವಿಚಲಿತವಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಂದಿನ 2 ಶ್ಲೋಕಗಳಲ್ಲಿ ಯಾರು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರ್ತಾನೋ ಅವನು ಅನಾಸಕ್ತನಾಗಿ ಸುಖ ಶಾಂತಿಯನ್ನು ಪಡಿತಾನೆ. ಅವನಿಗೆ ಸ್ಥಿತಪ್ರಜ್ಞೆಯ ಒಂದು ಅವಸ್ಥೆ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಈಗ ಈ 2 ಶ್ಲೋಕಗಳಲ್ಲಿ ಯಾರು ಅದನ್ನು ಕಂಟ್ರೋಲ್ ಮಾಡದೆ ಅದಕ್ಕಿಷ್ಟ ಒಂದು ಕಡೆ ಎಲ್ಲ ಅದನ್ನು ಬಿಡ್ತಾ ಇರ್ತಾರೋ, ಅಂದರೆ ಇಂದ್ರಿಯಗಳು ಹೇಳ್ದಾಗೆ ಮನಸ್ಸು ಹೇಳ್ದಾಗೆ ಯಾರು ಕೇಳ್ತಾ ಇರ್ತಾರೋ ಅವರಿಗೆ ಸುಖ ಶಾಂತಿ ಅನ್ನೋದು ಇರೋದಿಲ್ಲ. ಅವರ ಬುದ್ಧಿ ಯಾವಾಗಲೂ ಈ ವಿಷಯಗಳಿಂದ ವಿಚಲಿತವಾಗ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಮನಸ್ಸು ಮತ್ತು ಇಂದ್ರಿಯಗಳನ್ನು ಯಾರು ಗೆಲ್ಲೋದಿಲ್ವೋ ಅಂಥವನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಇರೋದಿಲ್ಲ. ಅಂದರೆ ಅವನ ಮನಸ್ಸು ಒಂದು ಕಡೆ ಸ್ಥಿರವಾಗಿರೋದಿಲ್ಲ. ಮತ್ತೆ ಆ ಅಯುಕ್ತ ಮನುಷ್ಯನ ಅಂತಃಕರಣದಲ್ಲಿ, ಅಂದರೆ ಈ ರೀತಿ ಯಾರು ಇರ್ತಾನೋ, ಯಾರ ಮನಸ್ಸು ಒಂದು ಕಡೆ ಸ್ಥಿತವಾಗಿರೋದಿಲ್ವೋ ಅಂಥ ಮನುಷ್ಯನ ಅಂತಃಕರಣದಲ್ಲಿ ಭಾವನೆ ಕೂಡ ಇರೋದಿಲ್ಲ. ಆ ರೀತಿ ಭಾವನಾಹೀನನಾದಂತಹ ಮನುಷ್ಯನಿಗೆ ಶಾಂತಿ ಅನ್ನೋದು ಕೂಡ ಸಿಗೋದಿಲ್ಲ. ಮತ್ತು ಶಾಂತಿರಹಿತನಾದಂತಹ ಮನುಷ್ಯನಿಗೆ ಸುಖ ಅನ್ನೋದು ಎಲ್ಲಿರುತ್ತೆ? ಈಗ ಮನಸ್ಸಲ್ಲೇ ಒದ್ದಾಟ ಇರಬೇಕಾದ್ರೆ ಅವನಿಗೆ ಸುಖ ಅನ್ನೋದು ಎಲ್ಲಿ ಸಿಗೋದಕ್ಕೆ ಸಾಧ್ಯ ಅಲ್ವಾ? ಮನಸ್ಸು ನೆಮ್ಮದಿಯಾಗಿರಬೇಕು, ಮನುಷ್ಯ ಶಾಂತವಾಗಿರಬೇಕು, ಆಗ ಮಾತ್ರನೇ. ಶಾಂತಿನೇ ಇಲ್ಲ ಅಂತಂದಮೇಲೆ ಸುಖ ಅನ್ನೋದು ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಅಯುಕ್ತಸ್ಯ ಅನ್ನುವಂಥ ಪದ ಇಲ್ಲಿ ಯಾವ ಮನುಷ್ಯನ ಬಗ್ಗೆ ಹೇಳ್ತಾ ಇರೋದು? ಅಯುಕ್ತಸ್ಯ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಅಯುಕ್ತಸ್ಯ ಅಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಯಾರು ವಶ ಮಾಡಿಕೊಳ್ಳೋದಿಲ್ವೋ, ಅಂದರೆ ತಮ್ಮ ಕಂಟ್ರೋಲಲ್ಲಿ ಯಾರು ಇಟ್ಕೊಳ್ಳೋದಿಲ್ವೋ, ಮತ್ತು ಇಂದ್ರಿಯ ಭೋಗಗಳಲ್ಲಿ ತುಂಬ ಆಸಕ್ತಿ ಇರುತ್ತೋ ಅಂಥ ವಿಷಯಾಸಕ್ತ ಅವಿವೇಕಿ ಮನುಷ್ಯನನ್ನು ಇಲ್ಲಿ ಅಯುಕ್ತಸ್ಯ ಅಂತ ಕರೆದಿದ್ದಾರೆ. ಅಂಥವರಿಗೆ ಈ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಯ್ತಲ್ವಾ ಅಯುಕ್ತಸ್ಯ ಅಂತಂದರೆ ಏನು ಅಂತಂದ್ಬಿಟ್ಟು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಯುಕ್ತನಲ್ಲಿ ಬುದ್ಧಿ ಇರೋದಿಲ್ಲ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, 41ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿರುವಂತಹ ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಅವನಲ್ಲಿ ಇರೋದಿಲ್ಲ. ನಾವೀಗ ಹಿಂದಿನ ಶ್ಲೋಕದಲ್ಲೇ, ಅಂದರೆ 41ನೇ ಶ್ಲೋಕವನ್ನು ಇನ್ನೊಂದ್ಸರಿ ತೆಗೆದು ನೋಡಿದಾಗ ನಮಗೆ ಇನ್ನೊಂದ್ಸರಿ ಅದು ನೆನಪಾಗುತ್ತೆ. ನಿಶ್ಚಯಾತ್ಮಿಕ ಬುದ್ಧಿ ಅನ್ನೋದು ಅಂದರೆ ಏನು, ಅದರ ಬಗ್ಗೆ ಕೇಳಿದಾಗ ಅಂಥ ಒಂದು ನಿಶ್ಚಯಾತ್ಮಿಕ ಬುದ್ಧಿ ಅವನಲ್ಲಿ ಇರೋದಿಲ್ಲ. ಬೇರೆ ಬೇರೆ ರೀತಿಯ ಭೋಗಗಳಲ್ಲಿ ಅವನಿಗೆ ಆಸಕ್ತಿ ಇರುತ್ತೆ ಮತ್ತು ಕಾಮನೆ ಇರುವಂಥ ಕಾರಣದಿಂದ ಅವನ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಯಾವಾಗಲೂ ಅವನಲ್ಲಿ ಒಂದು ಕಿರಿಕಿರಿ ಅನ್ನೋದು, ಆ ಮನಸ್ಸು ಒಂದು ಕಡೆ ಇರೋದಿಲ್ಲ. ಯಾವಾಗಲೂ ಏನೋ ಒಂಥರ ಯೋಚನೆ ಮಾಡ್ತಾ ಇರುತ್ತೆ,
ಆಮೇಲೆ ತುಂಬ ಡಿಪ್ರೆಷನಲ್ಲಿ ಹೋಗೋದು, ಅದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ಅವನು ತನ್ನ ಕರ್ತವ್ಯವನ್ನು ನಿಶ್ಚಯ ಮಾಡಿಕೊಂಡು ಪರಮಾತ್ಮನ ಸ್ವರೂಪದಲ್ಲಿ ಬುದ್ಧಿಯನ್ನು ಸ್ಥಿರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ನೋಡಿ, ಯಾರ ಮನಸ್ಸು ಚಂಚಲವಾಗಿರುತ್ತೋ ಅವರು ಒಂದು ಕಡೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ದೇಹ ಇಲ್ಲಿದ್ರೂ ಕೂಡ ಅವ್ರ ಮನಸ್ಸು ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಅಂಥವರಿಗೆ ಭಗವಂತ ಎಲ್ಲಿ ಸಿಗ್ತಾನೆ ಅಲ್ವಾ? ಅವನಿಗೆ ಸ್ಥಿರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲು ಅವನು ಆ ಮನಸ್ಸನ್ನು ಒಂದು ಕಡೆ ಇರೋ ಥರ ಮಾಡ್ಕೋಬೇಕು. ಅವನ ಮನಸ್ಸಲ್ಲಿ ವಿಚಾರಗಳು ಜಾಸ್ತಿ ಆಗಬಾರ್ದು. ಈಗ ನಾವು ಐಹಿಕದಲ್ಲಿ ಯಾವಾಗ ಜಾಸ್ತಿ ಮುಳುಗ್ತೀವೋ, ಅಂದರೆ ಆ ವಿಷಯಗಳು, ಆಸಕ್ತಿ ಇದನ್ನೆಲ್ಲ ಇಟ್ಕೊಂಡಿರ್ತೀವೋ, ಕಾಮನೆಗಳನ್ನು ಇಟ್ಕೊಂಡಿರ್ತೀವೋ, ಅಲ್ಲಿವರೆಗೂ ನಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಐಹಿಕದ ವಿಷಯಗಳನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಬೇರೆಯವ್ರ ಜೊತೆ ಐಹಿಕದ ವಿಷಯಗಳನ್ನು ಮಾತಾಡೋದು ಕಡಿಮೆ ಮಾಡಬೇಕು. ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲು ಆ ಮನಸ್ಸು ಎಲ್ಲ ಕಡೆ ಓಡಾಡುತ್ತಲ್ಲ, ಅದು ನಿಲ್ಲಬೇಕು. ಅದಕ್ಕೆ ಧ್ಯಾನ ಮಾಡಿ ಒಂದು ಕಡೆ ಅದನ್ನು ಮನಸ್ಸನ್ನು ಸ್ಥಿರಗೊಳಿಸಿ ಅಂತ ಹೇಳ್ತಾರೆ. ಈಗ ಧ್ಯಾನದಲ್ಲಿ ಏನು ಹೇಳ್ತಾರೆ, ಯಾವುದಾದ್ರೂ ಒಂದು ಮಂತ್ರವನ್ನು ಕೊಡ್ತಾರೆ, ಆ ಮಂತ್ರದ ಕಡೆನೇ ಗಮನ ಇರಬೇಕು. ಇಲ್ಲ ನಮ್ಮ ಎರಡು ಹುಬ್ಬುಗಳ ಮಧ್ಯ ಇರುತ್ತಲ್ಲ, ಅದನ್ನೇ ನಾವು ಗಮನಿಸ್ತಾ ಇರಬೇಕು. ಅಥವಾ ಉಸಿರಾಟವನ್ನು ಗಮನಿಸಿ ಅಂತ ಹೇಳ್ತಾರೆ. ಇಲ್ಲ ಯಾವುದಾದ್ರೂ ಒಂದು ದೀಪವನ್ನು ಹಚ್ಕೊಂಡು ಆ ದೀಪವನ್ನೇ ನೋಡ್ತಾ ಇರಿ. ಯಾಕೆ ಹೇಳ್ತಾರೆ ಅಂತಂದರೆ, ನಮ್ಮ ಮನಸ್ಸು ಒಂದು ಕಡೆ ನಿಲ್ಲಲ್ಲ ಅಂತ, ಅದನ್ನು ನಿಲ್ಲಿಸ್ಬೇಕಲ್ವಾ? ಅದಕ್ಕೆ ಇದೆಲ್ಲ ಏನೇ ಬೇರೆ ಬೇರೆ ರೀತಿಯ ವಿಧಾನಗಳಿದೆ, ಅದರ ಮೂಲಕ ಅದನ್ನು ನಾವು ಮಾಡ್ಬೋದು. ಈಗ ಗೊತ್ತಾಯ್ತಲ್ವಾ? ಮನಸ್ಸು ವಿಕ್ಷಿಪ್ತವಾಗಿರೋ ಕಾರಣದಿಂದ ನಾವೇನು ಅಂದ್ಕೊಂಡಿರ್ತೀವೋ ಆ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಸ್ಥಿರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಅಯುಕ್ತನಲ್ಲಿ ಬುದ್ಧಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಈಗ ಅರ್ಥ ಆಗಿದೆ ಅಲ್ವಾ? ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.